ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಶನೇಶ್ವರ ದೇವಾಲಯ ಬಳಿಯ ಸಂಜೀವಿನಿ ಆಟೋ ನಿಲ್ದಾಣದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರರವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಕುಮಾರ್, ಜೆಡಿಎಸ್ ಮುಖಂಡರಾದ ಶಿವಪುರ ಮಹೇಶ್, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಕೃಷ್ಣ, ಮುಖಂಡರುಗಳಾದ ನವೀನ್, ಪಾಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಅದೇನೆ ಹೇಳಿ ಈಸ್ಕ ಕೊಟ್ಬಿಡು. ಚೆನ್ನಾಗಿರಿ. ಒತ್ತಡಗಳ ಮಧ್ಯವು ನಿಮ್ಗೆಲ್ರಿಗೂ ತಿಳಿದೇ ಇದೆ. ಮಾಜಿ ಅಧ್ಯಕ್ಷರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಈ ನಗರಸಭಾ ನಿಲ್ದಾಣದ ಎಲ್ಲ ನನ್ನ ಆಟೋ ಮಾಲೀಕರೇ ಹಾಗೂ ಆಟೋ ಚಾಲಕರೇ, ಈ ದಿನ ಒಂದು ರಾಜ್ಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಿಕ್ಕೆ ನನ್ನ ಬಂದು ಕರೆಗೊಟ್ಟು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಹಾಗೆ ವೇದಿಕೆ ಇರುವಂತಹ ನಮ್ಮ ಎಲ್ಲ ಆಟೋ ಚಾಲಕರ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಈ ಭಾಗದ ನಗರಸಭಾ ಸದಸ್ಯರಾದ ಕುಮಾರಣ್ಣವರೇ ಹಾಗೂ ಅಧ್ಯಕ್ಷರಾದ ಲೋಕೇಶ್ ಅಣ್ಣವರೇ, ನವೀನ್ ಅಣ್ಣವರೇ ಹಾಗೂ ನಮ್ಮ ಸ್ನೇಹಿತರಾದಂಥ ಶಿವಪುರ ಮಹೇಶ್ ಅಣ್ಣವರೇ, ವೇದಿಕೆ ಇರುವಂಥ ಎಲ್ಲ ನನ್ನ ಗಣ್ಯರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ, ಅಭಿಮಾನಿ ದೇವರುಗಳೇ, ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ. ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಒಂದೇ ಕಡೆ ಅಲ್ಲ, ಮಂಡ್ಯ ಒಂದು ಏನು ಸಿಟಿನಲ್ಲಿ ಆಗ್ಬೋದು, ಹಳ್ಳಿನಲ್ಲಿ ಆಗ್ಬೋದು, ಕನ್ನಡ ರಾಜ್ಯೋತ್ಸವನ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ನಮ್ಮ ಎಲ್ಲ ಆಟೋ ಸಂಘದ ಮಾಲೀಕರು ಹಾಗೂ ಆಟೋ ಚಾಲಕರು ಸುಧಾ ಒಂದು ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ರಿ. ಇದೇ ರೀತಿ ನಿಮ್ಮೆಲ್ಲರ ಒಗ್ಗಟ್ಟು ಇರಲಿ. ನಿಮ್ಮ ಏನೇ ಒಂದು ಬೇಡಿಕೆ ಇದ್ರೂ ಸುಧಾ ನಿಮ್ಮ ಒಗ್ಗಟ್ಟು ಇರಬೇಕು. ನಮ್ಮ ನಿಜವಾಗ್ಲೂ ನಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಮನೆಗೆ ನಮ್ಮ ಸೇವಕರಾಗಿ ಕೆಲಸ ಮಾಡುವಂತ ನಮ್ಮ ಆಟೋ ಚಾಲಕರಾಗ್ಬೋದು, ಮಾಲೀಕರಾಗ್ಬೋದು, ತುಂಬಾ ಕಷ್ಟದಿಂದ ಇದ್ರಿ. ಏಕೆಂದ್ರೆ ನಿಮ್ಗೆಲ್ಲ ಈಗ ಏನು ಓಲಾಗಳು ಎಲ್ಲ ಬಂದ್ಮೇಲೆ ತುಂಬಾ ಕಷ್ಟಗಳ ಜೀವನ ಆಗ್ತದೆ. ಇಂಥವ್ರು ಸುಧಾ ನೀವು ಕನ್ನಡ ರಾಜ್ಯೋತ್ಸವ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಜೋರಾಗಿ ಆಚರಿಸ್ತಿದ್ರೆ ನಿಮ್ಮೆಲ್ಲರ ಒಂದು ಹೆಮ್ಮೆ, ನಿಮ್ಮೆಲ್ಲರ ಅಭಿಮಾನ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಭಗವಂತ ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರಲಿ. ಒಂದೊಂದು ದಿವಸ ನಿಮ್ಮ ಜೊತೆ ನಾವು ಸುಧಾ ನಿಲ್ತೀವಿ ನಿಮ್ಮ ಸಹಕಾರಕ್ಕೆ ಅಂತ ಹೇಳ್ತಾ ಇಷ್ಟೊಂದು ಮಾತಾಡ್ಲಿಕ್ಕೆ ಮುಖ್ಯವಾಗಿ ಈ ಆಚರಣೆ ಮಾಡ್ತಾ ಇರ್ತಕ್ಕಂಥ ಆಟೋ ಚಾಲಕರಿಗೆ ಹಾಗೂ ಅಧ್ಯಕ್ಷರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ಈ ಕರ್ನಾಟಕದಲ್ಲಿ ಇವತ್ತೇನಾದರೂ ಭಾಷೆ, ಈ ಕನ್ನಡ ಭಾಷೆ ಉಳಿದಿದೆ ಮತ್ತು ಅದನ್ನು ಬೆಳೆಸ್ತಾ ಇದ್ದೀರಾ ಅಂತಂದರೆ ನೀವು ಮಾತ್ರ. ನನ್ನಾದಿಯಾಗಿ ನಾನು ಹೇಳ್ತೀನಿ, ಇಲ್ಲಿ ಮೈಕ್ ಇಟ್ಕೊಂಡು ಭಾಷಣ ಮಾಡ್ತಾ ಇದ್ದೀನಿ, ಆದರೆ ನಾನು ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಆದರೆ ನನ್ನ ಮಕ್ಕಳನ್ನ ನಾನು ಇಂಗ್ಲೀಷ್ ಶಾಲೆಯಲ್ಲಿ ಓದಿಸಿದ್ದೀನಿ. ಆದರೆ ಆ ಅಭಿಮಾನನ ತೋರಿಸ್ತಾ ಇರೋದು, ಅದು ಅಭಿಮಾನ ಇದೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಅದನ್ನು ಬೆಳೆಸೋದಕ್ಕಾಗ್ತಾ ಇಲ್ಲ. ಬಟ್ ಅದನ್ನು ಎಷ್ಟೇ ಕಷ್ಟ ಆದ್ರೂ ನೀವು ಬೆಳೆಸ್ತಾ ಇದ್ದೀರಾ. ಆ ಬೆಳೆಸ್ತಾ ಇರೋದಕ್ಕೆ ನಿಮ್ಮ ಎಲ್ಲ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರ. ಸೊ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದು ಪ್ರತಿ ಸಾರಿ ಇದನ್ನು ಹಬ್ಬ ಅಂತ ಸಂಭ್ರಮಿಸೋದು ನೀವು ಮಾತ್ರ.
ನಿಮ್ಮಿಂದ ಬಿಟ್ಟರೆ ಇದನ್ನು ಬೇರೆ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯ ಮಟ್ಟದಲ್ಲಿ ಸಂಘ ಸಂಸ್ಥೆಗಳಿದೆ, ಅದು ಅದರದೇ ಆದ ರೂಪರೇಷೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಸ್ವಾರ್ಥವಾಗಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದು ಈ ಆಟೋ ಚಾಲಕ ಸಂಘ ಮತ್ತು ಅದರದ್ದು ಪದಾಧಿಕಾರಿಗಳಿಂದ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಸೊ ಈ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ದೇಶದಲ್ಲಿ 4ನೇ ಸ್ಥಾನ ಇದೆ. ಅದೇ ಅದು ದೇಶದಲ್ಲಿ 2ನೇ ಸ್ಥಾನ ಇತ್ತು, ಅದು ರಾಜಕೀಯ ಉದ್ದೇಶದಿಂದ ಈಗ ಅದು 4ನೇ ಸ್ಥಾನ ಇದೆ. ಅಂದರೆ ಎಷ್ಟು ಭಾಷೆ ಇದೆ ಭಾರತದಲ್ಲಿ, ಎಷ್ಟು ಭಾಷೆಗಳಿದೆ. ಆ ಭಾಷೆಗಳಲ್ಲಿ ನಮ್ಮ ನೋಟಲ್ಲೂ ಸಹ ನಮ್ಮದು ಕನ್ನಡ ಭಾಷೆ ಪ್ರಿಂಟ್ ಆಗ್ತಾ ಇದೆ. ಅಂದರೆ ಅದಕ್ಕೆಲ್ಲ ಹೆಮ್ಮೆ. ಮತ್ತು ಇನ್ನೊಂದು ಖುಷಿ ವಿಚಾರ ಅಂದರೆ ಅತಿ ಹೆಚ್ಚು ಕನ್ನಡ ಮಾತಾಡೋದು, ಅತಿ ಹೆಚ್ಚು ಕನ್ನಡನ ಪ್ರೀತಿಸೋದು ಈ ಮಂಡ್ಯ ಜನ ಮಾತ್ರ. ಈ ಕನ್ನಡ ಚಿತ್ರರಂಗಕ್ಕೆ ಈ ಮಂಡ್ಯದೇ ಅತಿ ಮುಖ್ಯವಾದ ಒಂದು ಕೊಡುಗೆ ಇತ್ತು. ಯಾಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕನ್ನಡದಲ್ಲಿ ಅದು ಅತಿ ಹೆಚ್ಚು ಓಡ್ತಾ ಇದ್ದಿದ್ದು ಮಂಡ್ಯದಲ್ಲಿ ಮಾತ್ರ. ಈ ಮಂಡ್ಯದ ಬಹುಪಾಲು ಎಲ್ಲ ಮಂಡ್ಯದವ್ರದ್ದು ಅಂತಂದರೆ ಮಂಡ್ಯಕ್ಕೆ ಗೊತ್ತು, ಇಂಡಿಯಾಗೆ ಗೊತ್ತು ಅಂತ. ಸೊ ಅದು ಎಲ್ಲದರಲ್ಲೂ ಪ್ರೂವ್ ಮಾಡಿದ್ದೀರಾ. ನಾನು ಹೊಸದಾಗಿ ಏನೋ ಹೇಳೋ ಅಂಥದ್ದು ಏನಿಲ್ಲ. ಇದನ್ನು ಹೀಗೆ ಬೆಳೆಸಿ ನಮ್ಮ ಸಹಕಾರ ನಿಮ್ಮ ಜೊತೆ ಇರುತ್ತೆ. ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ. ಚಾಲಕರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯವಾದ ಒಂದು ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಈ ಎಲ್ಲೆಡೆ ನಮ್ಮ ಆಟೋ ನಿಲ್ದಾಣಗಳಲ್ಲಿ ಪ್ರಪ್ರಥಮ ಬಾರಿಗೆ ಎತ್ತಿ ಒಂದೊಂದು ಅವರವರ ಒಂದು ಶಕ್ತಿ ಮೀರಿ ಕನ್ನಡನ ಅಭಿಮಾನ ಎತ್ತಿ ತೋರಿಸ್ತಾ ಇರ್ತಕ್ಕಂಥವ್ರು ನಮ್ಮ ಆಟೋ ಚಾಲಕರು. ಈಗ ಸುಮಾರು ಕಳೆದ ಬಾರಿ ಒಂದು 7 ವರ್ಷದಲ್ಲಿ ಬೆಂಗಳೂರು ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ರ್ಯಾಲಿನೇ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ರವಿಶಂಕರ್ ಗುರೂಜಿರವರು ನಮ್ಮ ಆಟೋ ಚಾಲಕರ ಬಗ್ಗೆ ಒಂದು ಬಿರುದು ಕೊಟ್ಟರು. ಇವತ್ತು ದೇಶದಲ್ಲಿ ಆಗಲಿ, ಇವತ್ತು ರಾಜ್ಯದಲ್ಲಿ ಆಗಲಿ, ಎಲ್ಲೆಡೆಯಲ್ಲಿ ಆಗಲಿ ಇವತ್ತು ಕಷ್ಟಪಟ್ಟು ಅವರು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿಕೊಂಡು ಇವತ್ತು ಕನ್ನಡವನ್ನು ಉಳಿಸ್ಕೊಂಡು ಬರ್ತಾ ಇರ್ತಕ್ಕರು ಅಂದರೆ ನಮ್ಮ ಆಟೋ ಚಾಲಕರು. ಹಾಗಾಗಿ ಅವರು ಈ ದೇಶದ ರಾಯಭಾರಿಗಳು ಎಂದು ನಾನು ಬಿರುದುಕೊಳ್ತಾ ಇದ್ದೀನಿ ಅಂತ ಒಂದು ಬಿರುದುಕೊಂಡಿದ್ದಾರೆ. ಅದರಿಂದ ಅವರಿಗೆ ತುಂಬ ಹೃದಯವಾದ ನಮ್ಮ ಆಟೋ ಚಾಲಕರಿಗೆ ಪರವಾಗಿ ನಮ್ಮ ಅಭಿಮಾನವನ್ನು ಇಟ್ಟು ಈ ಒಂದು ನಮ್ಮ ಚಾಲಕರ ಪರವಾಗಿ ಅವರ ಒಂದು ಅನಿಸಿಕೆ ಕರೆದು ಹೂಕೊಟ್ಟು ಇಲ್ಲಿಗೆ ಬಂದು ನಮಗೆಲ್ಲ ಸಂತೋಷಪಡಿಸಿದ್ದಕ್ಕೆ ರಾಮಚಂದ್ರನವರು ಒಂದು ಹೃದಯಪೂರ್ವಕವಾಗಿ ಅವರಿಗೆ ಹೃತ್ಪೂರ್ವಕ ಚಿರಋಣಿಯಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸನೇಶ್ವರ ಸ್ವಾಮಿ ದೇವರ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಸಣ್ಣದಾಗಿ ಆಯೋಜಿಸಲಾಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ದೇವರು ಆಶೀರ್ವಾದ ಪಟ್ಟು ಜನರ ಆಶೀರ್ವಾದ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಸಿಗಲಿ ಎಂದು ಅದನ್ನು ಪ್ರಾರ್ಥನೆ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.